ಜೈ ಹಿಂದ್ ಸ್ನೇಹಿತರೆ, PDO ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪೇಪರ್ 2 PDOನ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ನ 1000 ಪ್ರಶ್ನೆಗಳ ಸರಣಿ, 1000 ಕ್ವಶನ್ಸ್, 1000 ಕ್ವಶನ್ಸ್, 1000 MCQs ಕಂಪ್ಯೂಟರ್ ಈ ಸರಣಿಯ ಮೊದಲ ಭಾಗದಲ್ಲಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು 1 ರಿಂದ 100ರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಯೂಟರ್ ಕ್ವಶನ್ಸ್ ಅನ್ನು ನೋಡ್ತೀವಿ. ಪ್ರತಿ ಪ್ರಶ್ನೆಗಳು ಕೂಡ ಇಂಗ್ಲಿಷ್ನಲ್ಲಿದ್ದು ಅದರ ಕನ್ನಡದ ಅರ್ಥವನ್ನು ತಿಳಿದುಕೊಳ್ತಾ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಸಿ ಇನ್ CPU ಡಿನೋಟ್ಸ್. CPUನಲ್ಲಿ ಸಿ ಅನ್ನೋದು ಏನನ್ನು ಹೇಳುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಎ, ಸೆಂಟ್ರಲ್. ಸೊ CPU ಅಂದರೆ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಸೊ ಈ CPUನಲ್ಲಿ ಸಿ ಅಂದರೆ ಸೆಂಟ್ರಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಯೂಸಸ್ ಅ ಹ್ಯಾಂಡ್ ಹೆಲ್ಡ್ ಆಪರೇಟಿಂಗ್ ಸಿಸ್ಟಮ್? ಕೆಳಗಿನ ಯಾವುದು ಹ್ಯಾಂಡ್ ಹೆಲ್ಡ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಬಳಕೆ ಮಾಡಲಾಗುತ್ತೆ? ವಿಚ್ ಆಫ್ ದ ಫಾಲೋಯಿಂಗ್ ಯೂಸಸ್ ಅ ಹ್ಯಾಂಡ್ ಹೆಲ್ಡ್ ಆಪರೇಟಿಂಗ್ ಸಿಸ್ಟಮ್? ಸರಿಯಾದ ಉತ್ತರ ಆಪ್ಷನ್ ಡಿ, PDA. PDA ಅನ್ನು ಹ್ಯಾಂಡ್ ಹೆಲ್ಡ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಬಳಕೆ ಮಾಡಲಾಗುತ್ತೆ. ಹ್ಯಾಂಡ್ ಹೆಲ್ಡ್ OS ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಬಳಕೆ ಮಾಡಲಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. To display the content of a folder in Windows Explorer, you should dash. To display the contents of a folder, ಒಂದು ಫೋಲ್ಡರ್ನಲ್ಲಿರುವ ಕಂಟೆಂಟನ್ನು ಡಿಸ್ಪ್ಲೇ ಮಾಡೋದಕ್ಕೆ ಯು ಶುಡ್, ನೀವು ಯಾವುದನ್ನು ಕ್ಲಿಕ್ ಮಾಡಬೇಕು ಅಂತೇಳಿ, ಏನನ್ನು ಮಾಡಬೇಕು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಎ, ಕ್ಲಿಕ್ ಆನ್ ಇಟ್. ಅದರ ಮೇಲೆ ಕ್ಲಿಕ್ ಮಾಡಬೇಕಾ, ಫೋಲ್ಡರ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅವಾಗ ಅದೇನಾಗುತ್ತೆ, ಅದು ಡಿಸ್ಪ್ಲೇ ಆಗುತ್ತೆ, ಅದು ಓಪನ್ ಆಗುತ್ತೆ. ಫಸ್ಟ್ ಯು ಹ್ಯಾವ್ ಟು ಕ್ಲಿಕ್ ಆನ್ ಇಟ್. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ CPU ಕಂಪ್ರೈಸಸ್ ಆಫ್ ಕಂಟ್ರೋಲ್, ಮೆಮೊರಿ ಆ್ಯಂಡ್ ಡ್ಯಾಶ್ ಯೂನಿಟ್ಸ್. CPU ಏನನ್ನು ಕಂಪ್ರೈಸ್ ಮಾಡುತ್ತೆ ಅಂದರೆ ಕಂಟ್ರೋಲ್, ಮೆಮೊರಿ ಮತ್ತು ಯಾವುದನ್ನು, ಯಾವ ಯೂನಿಟ್ಗಳನ್ನು ಅದು CPU ಕಂಪ್ರೈಸ್ ಮಾಡುತ್ತೆ ಅಂತೇಳಿ. ಒಂದು ಕಂಟ್ರೋಲ್, ಇನ್ನೊಂದು ಮೆಮೊರಿ, ಇನ್ನೊಂದು ಸರಿಯಾದ ಉತ್ತರ ಆಪ್ಷನ್ ಬಿ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸೊ ನಿಮ್ಗೆ ಗೊತ್ತಿರಲಿ, CPUನಲ್ಲಿ ಬಹಳ ಪ್ರಮುಖವಾಗಿ 2 ಇರ್ತವೆ. ಒಂದು CU ಅಂದರೆ ಕಂಟ್ರೋಲ್ ಯೂನಿಟ್, ಇನ್ನೊಂದು ALU ಅಂದರೆ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಇವೆರಡೂ ಕೂಡ ಇರ್ತವೆ. ಸೊ ಹಾಗಾಗಿ CPUನಲ್ಲಿ CU ಮತ್ತು ALU ಇರುತ್ತೆ. ಹಾಗಾಗಿ ಇದು ಕಂಟ್ರೋಲ್ ಮಾಡುತ್ತೆ ಏನು, ಕಂಪ್ರೆಸ್ ಆಫ್ ಕಂಟ್ರೋಲ್, ಮೆಮೊರಿ ಆ್ಯಂಡ್ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪವರ್ಫುಲ್ ಕಂಪ್ಯೂಟರ್ ಇನ್ ಅ ಟಿಪಿಕಲ್ ನೆಟ್ವರ್ಕ್. ತುಂಬ ಕಠಿಣವಾದ ನೆಟ್ವರ್ಕ್ ಇದ್ದಾಗ ಕೂಡ ಯಾವ ಒಂದು ಕಂಪ್ಯೂಟರ್ ಮೋಸ್ಟ್ ಪವರ್ಫುಲ್ ಆಗಿರುವಂಥ ಕಂಪ್ಯೂಟರ್ ಆಗಿದೆ? ನೆಟ್ವರ್ಕ್ ಇಶ್ಯೂಸ್ ಇರುವ ಕಡೆಗಳಲ್ಲೂ ಕೂಡ ಯಾವ ಕಂಪ್ಯೂಟರ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪವರ್ಫುಲ್ ಕಂಪ್ಯೂಟರ್ ಆಗಿದೆ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ನೆಟ್ವರ್ಕ್ ಸರ್ವರ್. ಸೊ ನೆಟ್ವರ್ಕ್ ಸರ್ವರ್ ಇದೆಯಲ್ಲ, ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪವರ್ಫುಲ್ ಕಂಪ್ಯೂಟರ್ ಇನ್ ಅ typical network. A dash appearing on a web page opens another document when clicked. But a dash appearing on a web page opens another document when clicked. ಒಂದು ವೆಬ್ ಪೇಜ್ನಲ್ಲಿ ಇನ್ನೊಂದು ಡಾಕ್ಯುಮೆಂಟನ್ನು ಓಪನ್ ಮಾಡಬೇಕಂದ್ರೆ ಯಾವುದನ್ನು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ, ಹೈಪರ್ ಲಿಂಕ್. ಹೈಪರ್ ಲಿಂಕ್ ನೋಡಿ, ಹೈಪರ್ ಲಿಂಕ್ ಇರುತ್ತಲ್ಲ, ಸಾಮಾನ್ಯವಾಗಿ ಇದು ಗ್ರೀನ್ ಕಲರ್ ಅಂಡರ್ಲೈನ್ಡ್ ಆಗಿರುತ್ತೆ. ಈ ಒಂದು ಯಾವುದೋ ಒಂದು ಡಾಕ್ಯುಮೆಂಟ್ ಇರುತ್ತೆ, ಯಾವುದೋ ಒಂದಿಷ್ಟು ಪೇಜಸ್ ಇರುತ್ತೆ ಅನ್ಕೋಣ, ಒಂದು ಪ್ಯಾರಾಗ್ರಾಫ್ ಇದೆ ಅನ್ಕೋಣ. ಇಲ್ಲಿ ಯಾವುದೊಂದು ಹೈಪರ್ ಲಿಂಕ್ ಇದೆ ಅಂದರೆ ಇದನ್ನು ನಾವು ಕ್ಲಿಕ್ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಉದಾಹರಣೆ ಇಲ್ಲೆಲ್ಲೋ ಪಶ್ಚಿಮ ಘಟ್ಟ ಅಂತ ಇದೆ ಅನ್ಕೊಳ್ಳೋಣ, ಅದನ್ನ ಇಲ್ಲಿ ಕ್ಲಿಕ್ ಮಾಡ್ತೀವಿ ಅಂದರೆ ಅದಕ್ಕೆ ಸಂಬಂಧಿಸಿದಂಥ ರಿಲೇಟೆಡ್ ಇನ್ಫಾರ್ಮೇಷನ್ಸ್, ಇಮೇಜಸ್ ಏನಿರ್ಬೋದು ಅವೆಲ್ಲವೂ ಕೂಡ ಇಲ್ಲಿ ಓಪನ್ ಆಗುತ್ತೆ ಅಂತೀವಿ. ಸೊ an hyperlink, a hyperlink appearing on a web page opens another document. ಇನ್ನೊಂದು ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡೋದು hyperlink when we clicked it. Which of the following refers to a rectangular area for displaying information and running? ಸರಿಯಾದ ಉತ್ತರ ಆಪ್ಷನ್ ಡಿ, ವಿಂಡೋ. Which of the following refers to a rectangular area for displaying information and running? ನೋಡಿ, ಯಾವುದು ನಮಗೆ ರೆಕ್ಟ್ಯಾಂಗ್ಯುಲರ್ ಏರಿಯಾವನ್ನು ನೀಡುವಂಥದ್ದು ಕೇಳಿದ್ರೆ ದಟ್ ಈಸ್ ವಿಂಡೋ. ಡ್ಯಾಶ್ ಈಸ್ a Windows utility program
that locates and eliminates unnecessary fragments and rearranges file and unused disk space to optimize operations. ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಸಿ, ಡಿಸ್ಕ್ ಡಿಫ್ರಾಗ್ಮೆಂಟರ್. ಸೊ ಈ ಡಿಸ್ಕ್ ಡಿಫ್ರಾಗ್ಮೆಂಟರ್ ಇದೆಯಲ್ಲ, ಇದು ಏನಂತ ಕೇಳಿದ್ರೆ ಇಟ್ ಈಸ್ ಅ ವಿಂಡೋಸ್ ಯುಟಿಲಿಟಿ ಪ್ರೋಗ್ರಾಮ್. ಇದೊಂದು ವಿಂಡೋಸ್ ಯುಟಿಲಿಟಿ ಪ್ರೋಗ್ರಾಮ್ ಇದೆ. ದಟ್ ಲೊಕೇಟ್ಸ್, ಇದೇನು ಮಾಡುತ್ತೆ ಅಂದರೆ ಲೊಕೇಟ್ಸ್ ಆ್ಯಂಡ್ ಎಲಿಮಿನೇಟ್ಸ್ ಅನ್ನೆಸರಿ ಫ್ರಾಗ್ಮೆಂಟ್ಸ್ ಆ್ಯಂಡ್ rearranges field and unused disk space to optimize operations. So option C is the right answer. Which of the following refers to too much electricity and may cause a voltage surge? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಪ್ರೈಕ್. ನೋಡಿ, which of the following refers too much electricity and may cause a voltage surge? Too much electricity ಮತ್ತು ವೋಲ್ಟೇಜ್ ಸರ್ಜ್ಗೆ ರಿಲೇಟೆಡ್ ಆಗಿ ಇರುವಂತಹ ರೆಫರ್ ಆಗುವಂಥ ವರ್ಡ್ ಯಾವುದು ಕೇಳಿದ್ರೆ ಸ್ಪೈಕ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ಸಾಫ್ಟ್ವೇರ್ ದಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಟೆಕ್ಸ್ಟ್ ಬೇಸ್ಡ್ ಡಾಕ್ಯುಮೆಂಟ್ಸ್ ಆರ್ ರೆಫರ್ಡ್ ಟು ಯಾಸ್. ನೋಡಿ, ದ ಸಾಫ್ಟ್ವೇರ್ ದಟ್ ಯೂಸ್ಡ್ ಟು ಕ್ರಿಯೇಟ್ ಟೆಕ್ಸ್ಟ್ ಬೇಸ್ಡ್ ಡಾಕ್ಯುಮೆಂಟ್ ಅನ್ನು ಕ್ರಿಯೇಟ್ ಮಾಡುವಂತಹ ಸಾಫ್ಟ್ವೇರ್ ಯಾವುದಾಗಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವರ್ಡ್ ಪ್ರೊಸೆಸರ್. ನೋಡಿ, ಇದೇನು ಮಾಡುತ್ತೆ ಅಂದರೆ ಇಟ್ ಯೂಸ್ ಟು ಕ್ರಿಯೇಟ್ ಟೆಕ್ಸ್ಟ್ ಬೇಸ್ಡ್ ಡಾಕ್ಯುಮೆಂಟ್ಸ್. ಅಕ್ಷರಗಳ ಆಧಾರಿತವಾದಂಥ ಡಾಕ್ಯುಮೆಂಟ್ಗಳನ್ನು ಓಪನ್ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ ವರ್ಡ್ ಪ್ರೊಸೆಸರ್ ಅನ್ನುವಂಥ ಸಾಫ್ಟ್ವೇರ್ನ ಯೂಸ್ ಮಾಡಲಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಡಿವೈಸಸ್ ಕನ್ವರ್ಟ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಡಾಟಾ ಆ್ಯಂಡ್ ಪ್ರೋಗ್ರಾಮ್ಸ್ ಇಂಟು ಫಾರ್ಮ್ ದಟ್ ದ ಡ್ಯಾಶ್ ಕಂಪ್ಯೂಟರ್ ಕ್ಯಾನ್ ಪ್ರೊಸೆಸ್. ಸರಿಯಾದ ಉತ್ತರ ಆಪ್ಷನ್ ಡಿ, ಇನ್ಪುಟ್. ನೋಡಿ, ಇನ್ಪುಟ್ ಡಿವೈಸ್ ಏನು ಮಾಡ್ತವೆ ಅಂದರೆ ದಿಸ್ ಡಿವೈಸಸ್ ಕನ್ವರ್ಟ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಡಾಟಾ, ಮನುಷ್ಯ ಅರ್ಥ ಮಾಡಿಕೊಳ್ಳುವಂಥ ಡಾಟಾವನ್ನು ಕನ್ವರ್ಟ್ ಮಾಡ್ತವೆ. ಅದು ಏನು ಮಾಡ್ತವೆ ಇಂಟು ಫಾರ್ಮ್ ದಟ್ ಕಂಪ್ಯೂಟರ್ ಕ್ಯಾನ್ ಪ್ರೊಸೆಸ್. ಸೊ ಇನ್ಪುಟ್ ಇದನ್ನು ಮಾಡುವಂಥದ್ದು. allows users to upload files to an online site so they can be viewed and edited from another location. ನೋಡಿ, allows users to upload files to an online site. ಒಂದು ಆನ್ಲೈನ್ ಸೈಟಿಗೆ ಯೂಸರ್ಸ್ಗಳು ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಡುವಂತಹ ಆ್ಯಂಡ್ ದೇ ಕ್ಯಾನ್ viewed and edited from another location, ಬೇರೆ ಕಡೆ ಅದನ್ನು ಎಡಿಟ್ ಮಾಡಬಹುದಾದ ಮತ್ತು ನೋಡಬಹುದಾದಂಥ ಅವಕಾಶ ಮಾಡಿಕೊಡುವಂಥದ್ದಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಮೈಕ್ರೋಸಾಫ್ಟ್ ಔಟ್ಲುಕ್ ಅಂತ ಕರಿತೀವಿ. 12ಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಫೀಚರ್ಸ್ ಅಡ್ಜಸ್ಟ್ ದ ಟಾಪ್ ಅಂಡ್ ಬಾಟಮ್ ಮಾರ್ಜಿನ್ಸ್ ಸೊ ದಟ್ ದ ಟೆಕ್ಸ್ಟ್ ಈಸ್ ಸೆಂಟರ್ಡ್ ವರ್ಟಿಕಲಿ ಆನ್ ದ ಪ್ರಿಂಟೆಡ್ ಪೇಜ್? ನೋಡಿ, ವಾಟ್ ಫೀಚರ್ಸ್, ಯಾವ ಲಕ್ಷಣಗಳು ಅಡ್ಜಸ್ಟ್ ದ ಟಾಪ್ ಅಂಡ್ ಬಾಟಮ್ ಮಾರ್ಜಿನ್ಸ್, ಟಾಪ್ ಮತ್ತು ಬಾಟಮ್, ಮೇಲಿನ ಮತ್ತು ಕೆಳಗಿನ ಮಾರ್ಜಿನ್ಗಳನ್ನು ಅಡ್ಜಸ್ಟ್ ಮಾಡೋದಕ್ಕೆ ಪ್ರಿಂಟೆಡ್ ಪೇಜಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಯಾವ ಅಡ್ಜಸ್ಟ್ ಮಾಡೋದ್ರ ಮೂಲಕ? ಈ ಒಂದು ಸೆಂಟರ್ಡ್ ಆಗಿರುವಂತಹ ಟಾಪ್ ಮತ್ತು ಬಾಟಮ್ ಮಾರ್ಜಿನ್ಗಳು ವರ್ಟಿಕಲಿ ಅದು ಕರೆಕ್ಟಾಗಿ ಕೂರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ, ವರ್ಟಿಕಲಿ ಜಸ್ಟಿಫೈಯಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Which of these is not a means of personal communication on the internet? ಕೆಳಗಿನ ಯಾವುದು ಪರ್ಸನಲ್ ಕಮ್ಯುನಿಕೇಷನ್ ಅಲ್ಲ ಇಂಟರ್ನೆಟ್ನಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಇನ್ಸ್ಟಾ ನೋಟ್ಸ್ ಇದೆಯಲ್ಲ, ಇದು ಪರ್ಸನಲಿ ಕಮ್ಯುನಿಕೇಷನ್ ಅಲ್ಲ ಇಂಟರ್ನೆಟ್ಟಲ್ಲಿ. ಉಳಿದವೆಲ್ಲವೂ ಕೂಡ ಹೌದು. ವಾಟ್ ಈಸ್ ದ ಓವರ್ ಆಲ್ ಟರ್ಮ್ ಫಾರ್ ಕ್ರಿಯೇಟಿಂಗ್, ಎಡಿಟಿಂಗ್, ಫಾರ್ಮೇಟಿಂಗ್, ಸ್ಟೋರಿಂಗ್, ರಿಟ್ರೈವಿಂಗ್ ಆ್ಯಂಡ್ ಪ್ರಿಂಟಿಂಗ್ ಅ ಟೆಕ್ಸ್ಟ್ ಡಾಕ್ಯುಮೆಂಟ್? ಸೊ ಈ ಟೆಕ್ಸ್ಟ್ ಡಾಕ್ಯುಮೆಂಟ್ನ ಕ್ರಿಯೇಟಿಂಗ್ ಮಾಡೋದು, ಎಡಿಟ್ ಮಾಡೋದು, ಫಾರ್ಮೇಟ್ ಮಾಡೋದು, ಸ್ಟೋರ್ ಮಾಡೋದು, ರಿಟ್ರೈವ್ ಮಾಡೋದು, ಪ್ರಿಂಟ್ ಮಾಡೋದು, ಇವೆಲ್ಲವನ್ನು ಒಟ್ಟಾರೆಯಾಗಿ ಓವರ್ ಆಲ್ ಟರ್ಮ್ ಏನಿದಕ್ಕೆ ಒಟ್ಟಾರೆಯಾಗಿ ಇದಕ್ಕೆ ಏನಂತೇಳಿ ಕರಿಬೋದು? ಸರಿಯಾದ ಉತ್ತರ ಆಪ್ಷನ್ ಎ, ವರ್ಡ್ ಪ್ರೊಸೆಸಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 4th generation mobile technology provides enhanced capabilities allowing the transfer of both dash data including full motion video, high speed internet access
and video conferencing. ಸರಿಯಾದ ಉತ್ತರ ಆಪ್ಷನ್ ಬಿ, ವಾಯ್ಸ್ ಅಂಡ್ ನಾನ್ ವಾಯ್ಸ್. ನೋಡಿ, 4th generation ಮೊಬೈಲ್ನಲ್ಲಿ technology provides enhanced capabilities allowing the transfer of both voice and non-voice data, including full motion video, high-speed internet access, and video conferencing. Option B is the right answer. Dash is a form of denial of service attack in which a hostile client repeatedly sends SYN packets to every port on the server using fake IP addresses. ಸರಿಯಾದ ಉತ್ತರ ಆಪ್ಷನ್ ಎ, ಸೈಬರ್ ಗೇಮಿಂಗ್ ಕ್ರೈಮ್. ನೋಡಿ, ಸೈಬರ್ ಗೇಮಿಂಗ್ ಕ್ರೈಮ್ ಇದೆಯಲ್ಲ, ಇದು ಇಟ್ ಈಸ್ ಅ ಫಾರ್ಮ್ ಆಫ್ ಎ ಡೇನಿಯಲ್ ಸರ್ವಿಸ್ ಅಟ್ಯಾಕ್ ಇನ್ ವಿಚ್ ಹಾಸ್ಟೈಲ್ ಕ್ಲೈಂಟ್ ರಿಪೀಟೆಡ್ಲಿ ಸೆಂಡ್ SYN packets to every port on the server using fake IP addresses. Which of the following is point and draw device? ಕೆಳಗಿನ ಯಾವುದು ಪಾಯಿಂಟ್ ಮತ್ತೆ ಡ್ರಾ ಮಾಡುವಂಥ ಡಿವೈಸ್ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮೌಸ್. ಮೌಸ್ ಮೂಲಕ ನಾವು ಪಾಯಿಂಟ್ ಮಾಡ್ಬೋದು ಮತ್ತೆ ಡ್ರಾ ಮಾಡ್ಬೋದು. A set of rules for telling the computer what operations to perform is called. ನೋಡಿ, a set of rules telling the computer what operations to perform, ಯಾವ ಕೆಲಸವನ್ನು ಮಾಡ್ಬೇಕಂತೇಳಿ ಒಂದು ಹೇಳುವಂಥ ಸೆಟ್ ಆಫ್ ರೂಲ್ಸ್ಗೆ ಕಂಪ್ಯೂಟರ್ನ ಏನಂತ ಹೇಳ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನಾವು ಒಟ್ಟಾರೆಯಾಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. A detailed written description of a programming cycle and program along with the test result and a printout of a program is called. ಸರಿಯಾದ ಉತ್ತರ ಆಪ್ಷನ್ ಎ, ಡಾಕ್ಯುಮೆಂಟೇಶನ್. ಡಾಕ್ಯುಮೆಂಟೇಶನ್ ಅಂದ್ರೆ ಏನಂದ್ರೆ ಆ ಡೀಟೇಲ್ಡ್ ರಿಟರ್ನ್ ಡಿಸ್ಕ್ರಿಪ್ಷನ್, ಒಂದು ಡೀಟೇಲ್ಡ್ ಆಗಿರುವಂಥ ರಿಟರ್ನ್ ಡಿಸ್ಕ್ರಿಪ್ಷನ್. ಅದು ಪ್ರೋಗ್ರಾಮಿಂಗ್ ಸೈಕಲ್ ಅಂಡ್ ಪ್ರೋಗ್ರಾಮ್ ಅಲಾಂಗ್ ವಿತ್ the test result and printout of the program is called documentation. Option A is the right answer. Forms that are used to organize business data into rows and columns are called. ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಪ್ರೆಡ್ಶೀಟ್. ನೋಡಿ, ಫಾರ್ಮ್ಸ್ ದಟ್ ಆರ್ ಯೂಸ್ಡ್ ಟು ಆರ್ಗನೈಸ್ ಬಿಸ್ನೆಸ್ ಡಾಟಾ ಇಂಟು ರೋಸ್ ಮತ್ತು ಕಾಲಮ್ಸ್, ಇವುಗಳಲ್ಲಿ ಈ ಡಾಟಾವನ್ನು ಹಾಕಿಡುವಂತಹ ಒಂದು ಶೀಟ್ಗೆ, ಅದಕ್ಕೆ ಆ ಫಾರ್ಮ್ಗೆ ಏನಂತ ಕರಿತೀವಿ ಅಂದರೆ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ ಪವರ್ ಪಾಯಿಂಟ್ ದ ಹೆಡರ್ ಅಂಡ್ ಫುಟರ್ ಬಟನ್ ಕ್ಯಾನ್ ಬಿ ಫೌಂಡ್ ಆನ್ ಇನ್ಸರ್ಟ್ ಟ್ಯಾಬ್ ಇನ್ ವಾಟ್ ಗ್ರೂಪ್? ಯಾವ ಗ್ರೂಪಲ್ಲಿ ಈ ಒಂದು ಪವರ್ ಪಾಯಿಂಟ್ನಲ್ಲಿ ಹೆಡರ್ ಮತ್ತು ಫುಟರ್ ಬಟನ್ ಇರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಟೇಬಲ್ಸ್ ಗ್ರೂಪಲ್ಲಿ ಇರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದು header and footer. A dash is a set of programs designed to manage the sources of a computer, including starting the computer, managing programs, managing memory, and coordinating tasks between input and output devices. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಇದು ಇಟ್ ಈಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ಸ್. ಇದನ್ನು ಏನಕ್ಕೆ ಡಿಸೈನ್ ಮಾಡಿರ್ತೇವೆ ಅಂದರೆ ಟು ಮ್ಯಾನೇಜ್ ದೇರ್ ಸೋರ್ಸಸ್ ಆಫ್ ಎ ಕಂಪ್ಯೂಟರ್, ಇನ್ಕ್ಲೂಡಿಂಗ್ ಸ್ಟಾರ್ಟಿಂಗ್ ದ ಕಂಪ್ಯೂಟರ್, ಮ್ಯಾನೇಜಿಂಗ್ ಪ್ರೋಗ್ರಾಮ್ಸ್, ಮ್ಯಾನೇಜಿಂಗ್ ಮೆಮೊರಿ ಆ್ಯಂಡ್ ಕೋಆರ್ಡಿನೇಟಿಂಗ್ ಟಾಸ್ಕ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್. ಇದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. A typical slide in a slide presentation would not include. ಸ್ಲೈಡ್ ಪ್ರೆಸೆಂಟೇಷನ್ನಲ್ಲಿ ಯಾವ ಒಂದು ಸ್ಲೈಡ್ ಇನ್ಕ್ಲೂಡ್ ಆಗಿರಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ಲಿಕ್ ಆರ್ಟ್ ಆ್ಯಂಡ್ ಆಡಿಯೋ ಕ್ಲಿಪ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. The PC productivity tool that manipulates data organized in rows and columns is called. The PC productivity tool that manipulates data organized in rows and columns.
ಡಾಟಾ ಆರ್ಗನೈಸರ್ ರಾಸ್ ಆ್ಯಂಡ್ ಕಾಲಮ್ಸನ್ನು ಒಟ್ಟಾರೆಯಾಗಿ ಪಿ ಸಿ ಪ್ರೊಡಕ್ಟಿವಿಟಿ ಏನಂತೇಳಿ ಕರಿತೀವಿ? ಸರಿ ಉತ್ತರ ಆಪ್ಷನ್ ಎ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಇನ್ ದ ಆಬ್ಸೆನ್ಸ್ ಆಫ್ parenthesis, the order of operation is, in the absence of parenthesis ನ ಆಬ್ಸೆಂಟ್ ನಲ್ಲಿ ಆಪರೇಷನ್ ನ ಆರ್ಡರ್ ಯಾವ ರೀತಿ ಇರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸ್ಪೋನಿಟೇಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್ ಆಫ್ ಸಬ್ಸ್ಟ್ರಾಕ್ಷನ್, ಈ ರೀತಿ ಅರೇಂಜ್ ಆಗಿರುತ್ತದು ಆರ್ಡರ್ ಪ್ರಕಾರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. To find the paste special option, you use clipboard group on the dash tab of PowerPoint. ನೋಡಿ, to find the paste special option ನ ಫೈಂಡ್ ಮಾಡೋದಕ್ಕೆ we use clipboard group on the dash tab. ಯಾವ ಟ್ಯಾಬ್ನಲ್ಲಿ ನಾವು ಕ್ಲಿಪ್ಬೋರ್ಡ್ ಗ್ರೂಪನ್ನು ನೋಡ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ ಹೋಮಲ್ಲಿ ನೋಡ್ತೀವಿ, ಹೋಮ್ ಟ್ಯಾಬಲ್ಲಿ ನೋಡ್ತೀವಿ ಇದನ್ನ. A program is one that is all ready to run and does not need to be altered in any way. ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸಿಕ್ಯೂಟಬಲ್. An executable program is one that is ready to run and does not need to altered any way. So option D is the right answer. ಆಲ್ಟರ್ ಮಾಡೋಕ್ಕಾಗಲ್ಲ ಮತ್ತು ರನ್ ಮಾಡೋದಕ್ಕೆ ರೆಡಿ ಆಗಿರುತ್ತೆ ಅಂತಹ ಒಂದು ಡಾಟಾಗಳಿಗೆ ಏನಂತ ಕರಿತೀವಿ ಕೇಳಿದ್ರೆ ಪ್ರೋಗ್ರಾಮ್ಗೆ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್ ಅಂತ ಕರಿತೀವಿ. ಯೂಶುವಲಿ ಡೌನ್ಲೋಡೆಡ್ ಇಂಟು ಫೋಲ್ಡರ್ಸ್ ದಟ್ ಹೋಲ್ಡ್ ಟೆಂಪರರಿ ಇಂಟರ್ನೆಟ್ ಫೈಲ್ಸ್. ಡ್ಯಾಶ್ ಆರ್ ರಿಟರ್ನ್ ಟು ಯುವರ್ ಕಂಪ್ಯೂಟರ್ಸ್ ಹಾರ್ಡ್ ಡಿಸ್ಕ್ ಬೈ ಸಮ್ ಆಫ್ ದ ವೆಬ್ಸೈಟ್ ಯು ವಿಸಿಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಕುಕೀಸ್. ಸೊ ನೋಡಿ, ಕುಕೀಸ್ ಅಂದ್ರೆ ಏನು ಅಂದರೆ usually downloaded into folders that hold temporary internal files. Cookies are written into your computer's hard disk by some of the website you visit. ಕೆಲವೊಂದು ವೆಬ್ಸೈಟ್ನ ವಿಸಿಟ್ ಮಾಡಿದಾಗ ಈ ಕುಕೀಸ್ಗಳು ಅಲ್ಲಿ ಬಂದು ಸೇರ್ಕೊಂಡಿರ್ತವೆ. ವಾಟ್ ಈಸ್ ದ ಈಸಿಯೆಸ್ಟ್ ವೇ ಟು ಚೇಂಜ್ ದ ಫ್ರೇಸ್ ರೆವಿನ್ಯೂಸ್, ಪ್ರಾಫಿಟ್ಸ್, ಗ್ರಾಸ್ ಮಾರ್ಜಿನ್ ಟು ರೀಡ್ ರೆವಿನ್ಯೂಸ್, ಪ್ರಾಫಿಟ್ ಅಂಡ್ ಗ್ರಾಸ್ ಮಾರ್ಜಿನ್? ಸರಿಯಾದ ಉತ್ತರ ಆಪ್ಷನ್ ಎ use the insert mode, position cursor before the G in the gross, then type the word and followed by the space. Option A is the right answer. ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್, ಅನ್ವಯಿಕ ಪ್ರಶ್ನೆ ಆಗಿದೆ. A program either talk or music that is made available in digital format automatic downloaded over in internet is called. ನೋಡಿ, ಆ ಪ್ರೋಗ್ರಾಮ್ ಐದರ್ ಟಾಕ್ ಆರ್ ಮ್ಯೂಸಿಕ್, ಮಾತು ಅಥವಾ ಸಂಗೀತಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರೋಗ್ರಾಮ್ ಆಗಿರುತ್ತದು. ದಟ್ ಈಸ್ ಮೇಡ್ ಅವೈಲಬಲ್ ಇನ್ ಡಿಜಿಟಲ್ ಫಾರ್ಮೆಟ್, ಅದು ಡಿಜಿಟಲ್ ಫಾರ್ಮೆಟಲ್ಲಿ ಸಿಗುತ್ತೆ. ಆ್ಯಂಡ್ ಡೌನ್ಲೋಡ್ ಓವರ್ ದ ಇಂಟರ್ನೆಟ್ ಈಸ್ ಕಾಲ್ಡ್, ಅದನ್ನು ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಮಾಡಲಾಗಿರುತ್ತೆ. ಅದಕ್ಕೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಲಾಗ್ ಅಂತ ಕರಿತೀವಿ, ಬ್ಲಾಗ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Which PowerPoint views displays each slide of the presentation as a thumbnail and is useful for rearranging slides? Which PowerPoint view displays each slide of the presentation as thumbnail? ಪ್ರತಿಯೊಂದು ಪ್ರೆಸೆಂಟೇಷನ್ನ ಥಂಬ್ನೈಲ್ ಆಗಿ ತೋರಿಸುವಂತಹ ಮತ್ತು ಅದನ್ನ ರೀಅರೇಂಜ್ ಮಾಡುವಂತಹ ಸ್ಲೈಡ್ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸ್ಲೈಡ್ ಸಾರ್ಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Different components on the motherboard of a PC unit are linked together by sets of parallel electrical conducting lines. What are these lines called? ಸರಿಯಾದ ಉತ್ತರ ಆಪ್ಷನ್ ಬಿ buses. What is the name given to those applications that combine text, sound, graphics, motions, video and animation? ಇವೆಲ್ಲವನ್ನು ಕಂಬೈನ್ ಮಾಡುವಂತಹ ಅಪ್ಲಿಕೇಶನ್ಗೆ ನಾವು ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಟಿಮೀಡಿಯಾ ಅಂತ ಕರಿತೀವಿ. ಮಲ್ಟಿಮೀಡಿಯಲ್ಲೇ ಇದೆ, ಹೆಸರಲ್ಲೇ ಇದೆ. ಮಲ್ಟಿ ಅಂದರೆ ಅನೇಕ, ಮೀಡಿಯಾ ಅಂದರೆ ಇವೆಲ್ಲ ಬರ್ತವೆ, ಅವು ಟೆಕ್ಸ್ಟ್, ಸೌಂಡು, ಗ್ರಾಫಿಕ್, ಮೋಷನ್ ಬರ್ತವೆ. ಸೊ ಮಲ್ಟಿಮೀಡಿಯಾ.
A USB communication device that supports data encryption for secure wireless communication for notebook users is called. A USB communication device that supports data encryption for secure wireless communication for notebook users is called a dash. ಸರಿಯಾದ ಉತ್ತರ ಆಪ್ಷನ್ ಎ USB ವೈರ್ಲೆಸ್ ನೆಟ್ವರ್ಕ್ ಅಡಾಪ್ಟರ್. ಏನಂತೀವಿ ಅಂದರೆ USB ವೈರ್ಲೆಸ್ ನೆಟ್ವರ್ಕ್ ಅಡಾಪ್ಟರ್ ಅಂತ ಕರಿತೀವಿ. A dash language reflects the way people think mathematically. ಯಾವ ಲ್ಯಾಂಗ್ವೇಜ್ ರಿಫ್ಲೆಕ್ಟ್ಸ್ ದ ವೇ ಪೀಪಲ್ ಥಿಂಕ್ ಮ್ಯಾಥಮೆಟಿಕಲಿ? ಸರಿಯಾದ ಉತ್ತರ ಆಪ್ಷನ್ ಡಿ ಫಂಕ್ಷನಲ್ ಲ್ಯಾಂಗ್ವೇಜ್. ಆಪ್ಷನ್ ಡಿ is the right answer. Functional language reflects the way people think mathematically. When entering text within a document, the enter key is normally pressed at the end of every dash. ನೋಡಿ, ವೆನ್ ಎಂಟರಿಂಗ್ ಟೆಕ್ಸ್ಟ್ ವಿತಿನ್ ಎ ಡಾಕ್ಯುಮೆಂಟ್, ಒಂದು ಡಾಕ್ಯುಮೆಂಟಲ್ಲಿ ಟೆಕ್ಸ್ಟ್ನ ಎಂಟ್ರಿ ಮಾಡಿದಾಗ ದ ಎಂಟರ್ ಕೀ ಇರುತ್ತಲ್ಲ, ಇಟ್ ನಾರ್ಮಲಿ ಪ್ರೆಸ್ಡ್ ಎಟ್ ದ ಎಂಡ್ ಆಫ್ ದ ಎವ್ರಿ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಂಟೆನ್ಸ್. ಪ್ರತಿ ಸೆಂಟೆನ್ಸ್ನ ಕೊನೆಯಲ್ಲಿ ಈ ಒಂದು ಎಂಟರ್ ಕೀ ನಾರ್ಮಲ್ ಆಗಿ ಇರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. When a real-time telephone call between people is made over the internet using computer, it is called. ನೋಡಿ, ಸಾಮಾನ್ಯವಾಗಿ ಕಂಪ್ಯೂಟರ್ನ ಬಳಸ್ಕೊಂಡು ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು ಕಾಲ್ ಮಾಡುವಂಥದ್ದಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ ಇಂಟರ್ನೆಟ್ ಟೆಲಿಫೋನಿ ಅಂತ ಕರಿತೀವಿ. ಕಂಪ್ಯೂಟರ್ ಬಳಸ್ಕೊಂಡು ಫೋನ್ ಕಾಲ್ ಮಾಡೋದಕ್ಕೆ ಇಂಟರ್ನೆಟ್ ಟೆಲಿಫೋನಿ ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Which of the following is the first step in sizing a window? ಒಂದು ವಿಂಡೋವನ್ನು ಸೈಜಿಂಗ್ ಮಾಡಬೇಕಾದ್ರೆ ಮೊದಲ ಹಂತ ಯಾವುದು, ಮೊದಲ ಸ್ಟೆಪ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಪಾಯಿಂಟ್ ಟು ದ ಟೈಟಲ್ ಬಾರ್. ಟೈಟಲ್ ಬಾರ್ನ ನಾವು ಪಾಯಿಂಟನ್ನು ಟೈಟಲ್ ಬಾರ್ನಲ್ಲಿ ಪಾಯಿಂಟ್ ಮಾಡ್ಕೋಬೇಕಾಗತ್ತೆ. Which of the following software could assist someone who cannot use their hands for computer input? ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪೀಚ್ ರೆಕಗ್ನಿಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Dash a document means the file is transferred from another computer to your computer. ಬೇರೆ ಕಂಪ್ಯೂಟರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ಒಂದು ಫೈಲ್ ಟ್ರಾನ್ಸ್ಫರ್ ಆಯಿತು ಅಂದರೆ ಆ ಡಾಕ್ಯುಮೆಂಟ್ನ ಅರ್ಥ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ರಿಯಲಿ ಸಿಂಪಲ್ ಸಿಂಡಿಕೇಶನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Which computer memory is used for storing programs and data currently being processed by CPU? Which computer memory, ಯಾವ ಕಂಪ್ಯೂಟರ್ ಮೆಮೊರಿ is used for storing programs and data currently being processed by CPU? ಸರಿಯಾದ ಉತ್ತರ ಆಪ್ಷನ್ ಬಿ ಇಂಟರ್ನಲ್ ಮೆಮೊರಿ. Computers that control processes accept data in a continuous. Computers that control process accept data in continuous. ನಿರಂತರವಾಗಿ ಈ ಒಂದು ಕಂಟ್ರೋಲ್ ಪ್ರೋಸೆಸ್ ಮಾಡುವಂಥ ಅಕ್ಸೆಪ್ಟಿಂಗ್ ಡಾಟಾ ಮಾಡುವಂತಹ ಒಂದು ಇದಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಫಿನೈಟ್ ಲೂಪ್ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ಫಿನೈಟ್ ಲೂಪ್. What refers to a set of characters of a particular design? ಒಂದು ಪರ್ಟಿಕ್ಯುಲರ್ ಡಿಸೈನ್ನಲ್ಲಿನ ಸೆಟ್ ಆಫ್ ಕ್ಯಾರೆಕ್ಟರ್ಸ್ಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲಿಗ್ರಾಫ್ ಅಂತ ಕರಿತೀವಿ. Dash is used by public and private enterprises to publish and share financial information with each other and industry analysis across all computer platforms and internet. ಸರಿಯಾದ ಉತ್ತರ ಆಪ್ಷನ್ ಬಿ ಎಕ್ಸ್ಟೆನ್ಸಿಬಲ್ ಬಿಸ್ನೆಸ್ ರಿಪೋರ್ಟಿಂಗ್ ಲ್ಯಾಂಗ್ವೇಜ್. ಸೊ ನೋಡಿ, ಎಕ್ಸ್ಟೆನ್ಸಿಬಲ್ ಬಿಸ್ನೆಸ್ ರಿಪೋರ್ಟಿಂಗ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಬೈ ಪಬ್ಲಿಕ್ ಅಂಡ್ ಪ್ರೈವೇಟ್ ಎಂಟರ್ಪ್ರೈಸಸ್ ಟು ಪಬ್ಲಿಷ್ ಅಂಡ್ ಶೇರ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ವಿತ್ ಈಚ್ ಅದರ್ ಇಂಡಸ್ಟ್ರಿ ಅನಲೈಸಿಂಗ್ ಅಕ್ರಾಸ್ ಆಲ್ ಕಂಪ್ಯೂಟರ್ ಪ್ಲಾಟ್ಫಾರ್ಮ್ ಅಂಡ್ ಇಂಟರ್ನೆಟ್. ಸೊ ಎಕ್ಸ್ಟೆನ್ಸಿಬಲ್ business report language. Option B is the right answer.
ವಿಚ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಟಿಂಗ್ ಆ್ಯಂಡ್ ಕಂಪೇರಿಂಗ್? ಕಂಪ್ಯೂಟರ್ನ ಯಾವ ಭಾಗ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮತ್ತು ಹೋಲಿಕೆ ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಎ ಎಲ್ ಯು. ಎ ಎಲ್ ಯು ಅಂದರೆ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. Arithmetic and logic unit. The method of internet access that requires a phone line but offers faster access speed than dial-up is the dash connection. ಸರಿಯಾದ ಉತ್ತರ ಆಪ್ಷನ್ ಡಿ, ಮೋಡೆಮ್. ಮೋಡೆಮ್ ಕನೆಕ್ಷನ್ ಮೂಲಕ the method of internet access that requires a phone line but refers faster access speed than dial-up. So modem connection. Dash software creates a mirror image of the entire hard disk including the operating system, operations, files and data. ಯಾವ ಸಾಫ್ಟ್ವೇರ್ ಅದು ಕ್ರಿಯೇಟ್ ಮಾಡುತ್ತೇನು? ಮಿರರ್ ಇಮೇಜ್ ಅನ್ನು. ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ಯಾಕಪ್ ಸಾಫ್ಟ್ವೇರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ಅ ಯು ಆರ್ ಎಲ್? ಯು ಆರ್ ಎಲ್ ಅಂದರೆ ಏನು? ಯು ಆರ್ ಎಲ್ ಕೋಡ್ ಅಂತ ಕರಿತೀವಲ್ಲ, ದೆನ್ ವಾಟ್ ಈಸ್ ಯು ಆರ್ ಎಲ್? ಸೊ ಯು ಆರ್ ಎಲ್ ಅಂದರೆ ದ ಅಡ್ರೆಸ್ ಆಫ್ ಎ ಡಾಕ್ಯುಮೆಂಟ್ ಆರ್ ಪೇಜ್ ಆನ್ ದ ವರ್ಲ್ಡ್ ವೈಡ್ ವೆಬ್. ಸೊ ಅಡ್ರೆಸ್ ಅಥವಾ ಡಾಕ್ಯುಮೆಂಟ್ ಪೇಜ್ ಅದು ಎಲ್ಲಿರುತ್ತೆ? www ವರ್ಲ್ಡ್ ವೈಡ್ ಪೇಜಲ್ಲಿ ವೆಬ್ನಲ್ಲಿ ಇರುತ್ತೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಅ ಫೇಡೆಡ್ ಆರ್ ಡಿಮ್ಡ್ ಕಮಾಂಡ್ ಇನ್ ಅ ಪುಲ್ ಡೌನ್ ಮೆನ್ಯೂ? ಸರಿ ಉತ್ತರ ಆಪ್ಷನ್ ಡಿ, ದೇರ್ ಆರ್ ನೋ equivalent keystrokes for particular command. Your business has contracted with another company to have them host and run an application for your company over the internet. The company providing this service to your business is called and dash. ಸರಿಯಾದ ಉತ್ತರ ಆಪ್ಷನ್ ಡಿ, outsource agency. Option D is the right answer. A dash allows you to access your email from anywhere. ನೀವು ಎಲ್ಲಿಂದ ಬೇಕಾದ್ರೂ ನಿಮ್ಮ ಇಮೇಲ್ನ ಎಕ್ಸೆಸ್ ಮಾಡ್ಕೊಳ್ಬೋದು. ಇದಕ್ಕೆ ಅಲೋ ಮಾಡಿಕೊಡೋದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ವೆಬ್ ಮೇಲ್ ಇಂಟರ್ಫೇಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಯು ಫೈಂಡ್ ಆನ್ ಅ ಲಿಂಕ್ಡ್ಇನ್? ಲಿಂಕ್ಡ್ಇನ್ ಅಲ್ಲಿ ನೀವು ಗುರುತಿಸಬಹುದಾಗಿದ್ದಂಥದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಕನೆಕ್ಷನ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Dash is a technique that is used to send more than one call or a single line. Dash is a technique. ಯಾವ ಟೆಕ್ನಿಕ್ ಅನ್ನು ನಾವು ಯೂಸ್ ಮಾಡ್ತೀವಿ? ಟು ಸೆಂಡ್ ಮೋರ್ ದೆನ್ ಒನ್ ಕಾಲ್ ಆರ್ ಅ ಸಿಂಗಲ್ ಲೈನ್. ಸರಿಯಾದ ಉತ್ತರ ಆಪ್ಷನ್ ಡಿ, ಮಲ್ಟಿಪ್ಲೆಕ್ಸಿಂಗ್. ಮಲ್ಟಿಪ್ಲೆಕ್ಸಿಂಗ್. ದ ಸರ್ಚ್ ಕಂಪ್ಯಾನಿಯನ್ ಕ್ಯಾನ್ ಏನು ಮಾಡ್ಬೋದು ಅದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ಲೊಕೇಟ್ ಆಲ್ ಫೈಲ್ಸ್ ಕಂಟೈನಿಂಗ್ ಅ ಸ್ಪೆಸಿಫೈಡ್ ಫ್ರೇಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಎ ಪಾರ್ಟ್ ಆಫ್ ಇಮೇಲ್ ಅಡ್ರೆಸ್? ಕೆಳಗಿನ ಯಾವುದು ಇಮೇಲ್ ಅಡ್ರೆಸ್ನ ಭಾಗವಲ್ಲ? ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಪೇಸ್. ವಿಚ್ ಆಫ್ ದ ಫಾಲೋಯಿಂಗ್ ಮಸ್ಟ್ ಬಿ ಕಂಟೈನ್ಡ್ ಇನ್ ಯು ಆರ್ ಎಲ್? ಯು ಆರ್ ಎಲ್ ಕೋಡ್ನಲ್ಲಿ ಕಂಪಲ್ಸರಿಯಾಗಿ ಯಾವುದು ಇರಬೇಕಾಗಿರುತ್ತೆ? ಮಸ್ಟ್ ಬಿ ಕಂಟೈನ್ಡ್. ಸರಿಯಾದ ಉತ್ತರ ಆಪ್ಷನ್ ಡಿ, www ಡಾಟ್ ಆ್ಯಂಡ್ ದ ಯೂನಿಕ್ ರಿಜಿಸ್ಟರ್ಡ್ ಡೊಮೈನ್ ನೇಮ್. ಇದು ಇರಲೇಬೇಕಾಗುತ್ತೆ, www ಡಾಟ್. ವಿಚ್ ಆಫ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಸಿಸ್ಟಮ್ ಫೋಕಸಸ್ ಆನ್ ಮೇಕಿಂಗ್ ಮ್ಯಾನುಫ್ಯಾಕ್ಚರಿಂಗ್ process more efficient and of higher quality? ಸರಿಯಾದ ಉತ್ತರ ಆಪ್ಷನ್ ಎ, ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಸಿಸ್ಟಮ್ ಫೋಕಸಸ್ ಆನ್ ಮೇಕಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಮೋರ್ ಎಫಿಷಿಯಂಟ್ ಆ್ಯಂಡ್ ಹೈಯರ್ ಕ್ವಾಲಿಟಿ? ಯಾವುದು ಕೇಳಿದ್ರೆ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. A mistake in a algorithm that causes incorrect results is called.
a mistake in an algorithm that causes incorrect results. ಅದಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಂಟ್ಯಾಕ್ಸ್ ಎರರ್ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. A device for changing the connection on a connector to a different configuration is configuration. A device for changing the connection on a connector to a different configuration. ಇದಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ, an adapter. Option D is the right answer. To navigate to a new web page for which you know the URL, type that URL in the browser's dash and press enter. ಸರಿಯಾದ ಉತ್ತರ ಆಪ್ಷನ್ ಎ, ಅಡ್ರೆಸ್ ಬಾರ್. ಅಡ್ರೆಸ್ ಬಾರ್. ಟು ನೇವಿಗೇಟ್ ಟು ಎ ನ್ಯೂ ವೆಬ್ ಪೇಜ್, ನ್ಯೂ ವೆಬ್ ಪೇಜಿಗೆ ಹೋಗ್ಬೇಕಂದ್ರೆ ವಿಚ್ ಯು ನೋ ದ URL, ಟೈಪ್ ದ URL ಇನ್ ದ ಬ್ರೌಸರ್ಸ್ ಡ್ಯಾಶ್ ಪೇಜ್, ಡ್ಯಾಶ್ ಆ್ಯಂಡ್ ಪ್ರೆಸ್ ಎಂಟರ್. ಎಲ್ಲಿ ನೀವು URL, ನಿಮ್ಗೆ ಗೊತ್ತಿರುವಂಥ URL ಅನ್ನು ನೀವು ಟೈಪ್ ಮಾಡಬೇಕಾಗತ್ತೆ ಕೇಳಿದ್ರೆ ಅಡ್ರೆಸ್ ಬಾರ್ನಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. The CPU, also called the dash when talking about PCs, does the vast majority of the processing for a computer. ಸರಿಯಾದ ಉತ್ತರ ಆಪ್ಷನ್ ಡಿ, ಮೈಕ್ರೋ ಪ್ರೊಸೆಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. A computer's type, processor and operating system define its dash. A computer's type, processor, operating system defines its dash. ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಪೀಡ್. ಆ ಕಿಯೋಸ್ಕ್ ಅಂದರೆ ಏನು? ಸೊ ಸರಿಯಾದ ಉತ್ತರ ಕಿಯೋಸ್ಕ್ ಅನ್ನೋದಿದೆಯಲ್ಲ, ಇದೊಂದು ಇಸ್ ಎ ಕಂಪ್ಯೂಟರ್ ಸ್ಟೇಷನ್ that provides public with specific useful information and services. Option C is the right answer. Kiosk is a computer station. The part of CPU that accesses and decodes program instructions and coordinates the flow of data among various system components is the dash. ಸರಿಯಾದ ಉತ್ತರ ಆಪ್ಷನ್ ಬಿ, ಕಂಟ್ರೋಲ್ ಯೂನಿಟ್. So the control unit, the part of computer CPU that accessible, decodes program instructions and coordinating the flow of data among various system components. Computer programs are written in a high level program language. However, the human readable version of a program is called. ಸರಿಯಾದ ಉತ್ತರ ಆಪ್ಷನ್ ಸಿ, ಸೋರ್ಸ್ ಕೋಡ್. What is the difference between CD-ROM and CD-RW? CD-ROM ಮತ್ತು CD-RW ನ ನಡುವಿನ ವ್ಯತ್ಯಾಸ ಏನು? ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, a CD-ROM can be written to but a CD-ROM can only be read from. ನೋಡಿ, CD-ROM ನಲ್ಲಿ ನಾವು ಫೈಲನ್ನು ಬರಿಬೋದು, ಎಡಿಟ್ ಮಾಡ್ಬೋದು. ಬಟ್ CD-ROM ಅಲ್ಲಿ ವಿ ಕ್ಯಾನ್ ಓನ್ಲಿ ಬಿ ರೀಡ್ ಫ್ರಮ್, ಅದನ್ನು ನೋಡೋಕ್ಕೆ ಮಾತ್ರ ಸಾಧ್ಯ. What is the term for how words will appear on a page? ಒಂದು ಪೇಜ್ನಲ್ಲಿ ವರ್ಡ್ಸ್ ಅಪಿಯರ್, ಕಾಣಿಸಿಕೊಳ್ಳೋದಕ್ಕೆ ಏನಂತೇಳಿ ಹೇಳ್ತೀವಿ? ಟರ್ಮ್ ಏನು? ಕಂಪ್ಯೂಟರ್ ಟರ್ಮ್ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಟೆಕ್ಸ್ಟ್ ಫಾರ್ಮ್ಯಾಟಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. The process of a computer receiving information from a server on the internet is known as. A process of computer receiving information from a server on the internet is known as. ಸರಿಯಾದ ಉತ್ತರ ಆಪ್ಷನ್ ಸಿ, ಡೌನ್ಲೋಡಿಂಗ್. When sending an email, the dashed line describe the contents of the message. ಇಮೇಲ್ನ ಸೆಂಡ್ ಮಾಡುವಾಗ ಯಾವ ಲೈನ್ ಡಿಸ್ಕ್ರೈಬ್ ದ ಕಂಟೆಂಟನ್ನು, ಮೆಸೇಜ್ನ ಕಂಟೆಂಟನ್ನು ಡಿಸ್ಕ್ರೈಬ್ ಮಾಡುತ್ತೆ? ಸರಿಯಾದ ಆಪ್ಷನ್ ಎ, ಸಬ್ಜೆಕ್ಟ್. ಸಬ್ಜೆಕ್ಟ್ ಲೈನಲ್ಲಿ ಕಂಟೆಂಟ್ ಏನು ಇರುತ್ತೆ ಅಂತೇಳಿ ಇರುತ್ತೆ. ಆಲ್ ದ ಡಿಲೀಟೆಡ್ ಫೈಲ್ಸ್ ಗೋ ಟು, ಎಲ್ಲ ಡಿಲೀಟೆಡ್ ಫೈಲ್ಗಳು ಎಲ್ಲಿಗೆ ಹೋಗ್ತವೆ? ಸರಿಯಾದ ಉತ್ತರ ಆಪ್ಷನ್ ಎ, ರೀಸೈಕಲ್ ಬಿನ್ಗೆ ಹೋಗ್ತವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ಯು ಆರ್ಗನೈಸ್ ಫೈಲ್ ಬೈ ಸ್ಟೋರಿಂಗ್ ದೆಮ್ ಇನ್ ಡ್ಯಾಶ್. ನೀವು ಯು ಆರ್ಗನೈಸ್ ಫೈಲ್ಸ್ ಬೈ ಸ್ಟೋರಿಂಗ್ ದೆಮ್, ನೀವು ಎಲ್ಲಿ ಫೈಲ್ಸನ್ನು ಸ್ಟೋರ್ ಮಾಡೋದ್ರ ಮೂಲಕ ಅದನ್ನು ಆರ್ಗನೈಸ್ ಮಾಡಬಹುದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಫೋಲ್ಡರ್ಸ್ನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. A website address is a unique name that identifies a dash, a specific dash on the web. ಸರಿಯಾದ ಉತ್ತರ ಆಪ್ಷನ್ ಎ, ವೆಬ್ ಬ್ರೌಸರ್. ನೋಡಿ, a website address is unique name that identifies a specific web browser on the web. Dash are specially designed computer chips that reside inside their devices such as your car or your electronic thermostat. ಸರಿಯಾದ ಉತ್ತರ ಆಪ್ಷನ್ ಬಿ, ಎಂಬೆಡೆಡ್ ಕಂಪ್ಯೂಟರ್ಸ್. ಸೊ ಎಂಬೆಡೆಡ್ ಕಂಪ್ಯೂಟರ್ಸ್ ಇದೆಯಲ್ಲ, ಇವು ಏನು ಕೇಳಿದ್ರೆ ಆರ್ ಸ್ಪೆಷಲಿ ಡಿಸೈನ್ಡ್ ಕಂಪ್ಯೂಟರ್ಸ್ ಚಿಪ್ಸ್ ದಟ್ ರಿಸೈಡ್ ಇನ್ಸೈಡ್ ಆರ್ ದ ಡಿವೈಸಸ್ ಸಚ್ ಆಸ್ ಯುವರ್ ಕಾರ್ ಆರ್ ಯುವರ್ ಎಲೆಕ್ಟ್ರಾನಿಕ್ ಥರ್ಮೋಸ್ಟಾಟ್. ವಿಚ್ ಆಫ್ ದ ಫಾಲೋವಿಂಗ್ ಪ್ಲೇಸಸ್ ದ ಕಾಮನ್ ಡಾಟಾ ಎಲಿಮೆಂಟ್ಸ್ ಇನ್ ಆರ್ಡರ್ ಫ್ರಮ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್? ಸರಿಯಾದ ಉತ್ತರ ಆಪ್ಷನ್ ಡಿ, ಬಿಟ್, ಬೈಟ್, ಕ್ಯಾರೆಕ್ಟರ್, ರೆಕಾರ್ಡ್, ಫೀಲ್ಡ್, ಫೈಲ್, ಡಾಟಾಬೇಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಇನ್ಕ್ರೀಸಿಂಗ್ ಆರ್ಡರ್ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್ ಕನ್ಸರ್ನಿಂಗ್ ಫೈಲ್ ನೇಮ್ಸ್? ಫೈಲ್ ನೇಮ್ಸಿಗೆ ರಿಲೇಟೆಡ್ ಆಗಿ ಯಾವ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಫೈಲ್ ಎಕ್ಸ್ಟೆನ್ಷನ್ ಇಸ್ ಅನದರ್ ನೇಮ್ ಫಾರ್ ಫೈಲ್ ಟೈಪ್. ಸೊ ಇದು ತಪ್ಪಾಗಿದೆ. ಸಾರಿ, 76ಕ್ಕೆ ಆಪ್ಷನ್ ಡಿ, ನನ್ ಆಫ್ ದ ಇಸ್, ಯಾವುದು ಕೂಡ ತಪ್ಪಾಗಿಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. A disk contents that is recorded at the time of manufacture and that cannot be changed or erased by user is. A disk content is recorded at the time of manufacturing that cannot be changed or erased by the user. ಯಾವುದು ಒಂದು ಮ್ಯಾನುಫ್ಯಾಕ್ಚರ್ ಆದ ನಂತರ ಒಬ್ಬ ಯೂಸರ್ನಿಂದ ಅದು ಎರೇಸ್ ಮಾಡೋಕ್ಕಾಗಲಿ ಚೇಂಜ್ ಮಾಡೋಕ್ಕಾಗಲಿ ಆಗೋದಿಲ್ಲ, ಅಂತಹ ಡಿಸ್ಕ್ ಕಂಟೆಂಟಿಗೆ ಏನಂತ ಕರಿತೀವಿ? ಸರಿ ಉತ್ತರ ಆಪ್ಷನ್ ಸಿ, ರೀಡ್ ಓನ್ಲಿ. ಅದನ್ನು ಓದಕ್ಕೆ ಮಾತ್ರ ಸಾಧ್ಯ ಅಂತಿಲ್ಲ, ಅಂದರೆ ನೋಡೋಕ್ಕೆ ಮಾತ್ರ ಸಾಧ್ಯ. ಡಿಸ್ಟ್ರಿಬ್ಯೂಟಿಂಗ್ ಪ್ರಾಸೆಸಿಂಗ್ ಇನ್ವಾಲ್ವ್ಸ್. ಡಿಸ್ಟ್ರಿಬ್ಯೂಟಿಂಗ್ ಪ್ರಾಸೆಸ್ ಏನನ್ನ ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಲ್ವಿಂಗ್ ಕಂಪ್ಯೂಟಿಂಗ್ ಪ್ರಾಬ್ಲಮ್ಸ್ ಬೈ ಬ್ರೇಕಿಂಗ್ ದೆಮ್ ಇಂಟು ಸ್ಮಾಲರ್ ಪಾರ್ಟ್ಸ್ ದಟ್ ಆರ್ ಸೆಪರೇಟಿಂಗ್ ಪ್ರಾಸೆಸ್ಡ್ ಬೈ ಡಿಫರೆಂಟ್ ಕಂಪ್ಯೂಟರ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. The operating system determines the manner in which all of the following occurs except. ನೋಡಿ, the operating system determines the manner in which all of the following occurs except. ಯಾವುದನ್ನು ಹೊರತುಪಡಿಸಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಯೂಸರ್ ಇಂಟ್ರಾಕ್ಷನ್ ವಿತ್ ಪ್ರೊಸೆಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Office LANs that are spread geographically apart on a large scale can be connected using a corporate. ಸರಿಯಾದ ಉತ್ತರ ಆಪ್ಷನ್ ಸಿ, DAN, DAN. You can keep your personal files folders in dash. ನೀವು ಎಲ್ಲಿ ನಿಮ್ಮ ಪರ್ಸನಲ್ ಫೈಲ್ ಮತ್ತು ಫೋಲ್ಡರ್ಸನ್ನು ಇಡಬಹುದಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮೈ ಡಾಕ್ಯುಮೆಂಟ್ಸ್. The primary purpose of software is to run data into dash. ಒಂದು ಪ್ರಾಥಮಿಕ ಕಾರ್ಯ ಸಾಫ್ಟ್ವೇರ್ನದ್ದು ಏನು ಕೇಳಿದ್ರೆ ಟು ರನ್ ಡಾಟಾ ಇಂಟು, ಡಾಟಾವನ್ನು ಯಾವ ರೀತಿ ರನ್ ಮಾಡೋದು? ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಟಾ ಇಂಟು ಇನ್ಫಾರ್ಮೇಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅ ಡೈರೆಕ್ಟರಿ ವಿತಿನ್ ಅ ಡೈರೆಕ್ಟರಿ ಈಸ್ ಕಾಲ್ಡ್. ಒಂದು ಡೈರೆಕ್ಟರಿ ಒಳಗಿನ ಡೈರೆಕ್ಟರಿಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಸಬ್ ಡೈರೆಕ್ಟರಿ ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅ ಕಂಪೈಲರ್ ಟ್ರಾನ್ಸ್ಲೇಟ್ ಅ ಪ್ರೋಗ್ರಾಮ್ ರಿಟರ್ನ್ ಇನ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು. ಒಂದು ಕಂಪೈಲರ್ ಇರ್ತಲ್ಲ, ಅದು ಪ್ರೋಗ್ರಾಮನ್ನು ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಯಾವುದಕ್ಕೆ ಚೇಂಜ್ ಮಾಡುತ್ತೆ ಅಥವಾ ಟ್ರಾನ್ಸ್ಲೇಟ್ ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಮೆಷಿನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಮೆಷಿನ್ ಲ್ಯಾಂಗ್ವೇಜ್, ಈ ಥರ ಚೇಂಜ್ ಮಾಡುತ್ತದೆ.
when your turn on the computer your turn on the computer, the boot routine will perform this test. ಸರಿ ಉತ್ತರ ಆಪ್ಷನ್ ಡಿ, ಪವರ್ ಆನ್ ಸೆಲ್ಫ್ ಟೆಸ್ಟ್. ಆಪ್ಷನ್ ಡಿ is the right answer. A dash is a unique name that you give to a file of information. ಒಂದು ಫೈಲ್ ಅಥವಾ ಇನ್ಫಾರ್ಮೇಷನ್ ನೀವು ಕೊಡಬಹುದಾದಂಥ ಯೂನಿಕ್ ನೇಮ್ಗೆ ಏನಂತೇಳಿ ಕರಿತೀವಿ? ಸರಿ ಉತ್ತರ ಆಪ್ಷನ್ ಡಿ, ಫೈಲ್ ನೇಮ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಆಪ್ಷನ್ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಇಸ್ ಅ ಯೂನಿಕ್ ನೇಮ್ ದಟ್ ಯು ಗಿವ್ ಟು ಎ ಫೈಲ್ ಆಫ್ ಎ ಇನ್ಫಾರ್ಮೇಷನ್. ಹಾರ್ಡ್ವೇರ್ ಇನ್ಕ್ಲೂಡ್ಸ್, ಹಾರ್ಡ್ವೇರ್ ಏನನ್ನು ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ದ ಕಂಪ್ಯೂಟರ್ ಆ್ಯಂಡ್ ಆಲ್ ದ ಡಿವೈಸಸ್ ಕನೆಕ್ಟೆಡ್ ಟು ದಟ್ ಆರ್ ಯೂಸ್ಡ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಾಟಾ. ಕಂಪ್ಯೂಟರ್ ಮತ್ತು ಅದಕ್ಕೆ ಕನೆಕ್ಟ್ ಆಗಿರುವಂಥ ಎಲ್ಲ ಡಿವೈಸಸ್ನ ಒಟ್ಟಾರೆಯಾಗಿ ಹಾರ್ಡ್ವೇರ್ ಅಂತೀವಿ. A dash contains specific rules and words that express the logical steps of an algorithm. ಸರಿಯಾದ ಉತ್ತರ ಆಪ್ಷನ್ ಎ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೋಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೊಂಡಿರುತ್ತೆ ಏನಂದರೆ specific rules and words that express the logical steps in an algorithm. The simultaneous process of two or more programs by multiple processors. ನೋಡಿ, ಒಟ್ಟಾರೆ ಒಂದೇ ಸರಿಯಾಗಿ ಸೈಮಲ್ಟೇನಿಯಸ್ ಆಗಿ ಪ್ರೊಸೆಸ್ ಆಗುವಂತಹ 2 or more programs ಬೈ ಮಲ್ಟಿಪಲ್ ಪ್ರೊಸೆಸರೀಸ್ ಏನಂತೇಳಿ ಕರಿತೀವಿ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ಮಲ್ಟಿ ಪ್ರೋಗ್ರಾಮಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. The secret code that restrict entry to some program. ಒಂದು ಪ್ರೋಗ್ರಾಮ್ಗೆ ಎಂಟ್ರಿ ಆಗುವಂತಹ ಸೀಕ್ರೆಟ್ ಕೋಡ್, ಎಂಟ್ರಿ ಮಾಡೋದಕ್ಕೆ ರಿಸ್ಟ್ರಿಕ್ಟ್ ಮಾಡುವಂಥ ಸೀಕ್ರೆಟ್ ಕೋಡ್ಗೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಎ, ಪಾಸ್ವರ್ಡ್. ಕಂಪ್ಯೂಟರ್ಸ್ ಯೂಸ್ ದ ಡ್ಯಾಶ್ ನಂಬರ್ ಸಿಸ್ಟಮ್ ಟು ಸ್ಟೋರ್ ಡಾಟಾ ಆ್ಯಂಡ್ ಪರ್ಫಾರ್ಮ್ ಕ್ಯಾಲ್ಕುಲೇಷನ್. ಯಾವ ನಂಬರ್ ಸಿಸ್ಟಮನ್ನು ಕಂಪ್ಯೂಟರ್ ಬಳಕೆ ಮಾಡಿಕೊಳ್ಳುತ್ತೆ ಡಾಟಾ ಸ್ಟೋರ್ ಮಾಡೋದಕ್ಕೆ ಮತ್ತು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ? ಸರಿಯಾದ ಉತ್ತರ ಆಪ್ಷನ್ ಎ, ಬೈನರಿ ಸಿಸ್ಟಮ್. ದ ಮೇನ್ ಫಂಕ್ಷನ್ ಆಫ್ ALU ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ನ ಮುಖ್ಯ ಕಾರ್ಯವೇನು? ಸರಿಯಾದ ಉತ್ತರ ಆಪ್ಷನ್ ಎ, ಪರ್ಫಾರ್ಮ್ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಇಸ್ ದ ಪ್ರೊಸೆಸ್ ಆಫ್ ಕ್ಯಾರಿಂಗ್ ಕಮ್ಯಾಂಡ್ಸ್. ಕಮ್ಯಾಂಡನ್ನು ತೆಗೆದುಕೊಳ್ಳುವಂತಹ ಪ್ರಾಸೆಸ್ಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಎಕ್ಸಿಕ್ಯೂಟಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಫ್ಟ್ ಕಾಪಿ ಇಸ್ ದ ಇಂಟೆನ್ಸಿಬಲ್ ಔಟ್ಪುಟ್, ಸೊ ದೆನ್ ವಾಟ್ ಈಸ್ ಹಾರ್ಡ್ ಕಾಪಿ? ಸಾಫ್ಟ್ ಕಾಪಿ ಅನ್ನೋದು ಇಂಟೆನ್ಸಿಬಲ್ ಔಟ್ಪುಟ್ ಆದರೆ ಹಾರ್ಡ್ ಕಾಪಿ ಅನ್ನೋದು ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ದ ಪ್ರಿಂಟೆಡ್ ಔಟ್ಪುಟ್, ಪ್ರಿಂಟೆಡ್ ಶೀಟ್ಸ್. A dash is a program that makes the computer easier to use. ಯಾವ ಪ್ರೋಗ್ರಾಮ್ ಕಂಪ್ಯೂಟರ್ನ ಬಳಸೋದಕ್ಕೆ ತುಂಬ ಈಸಿಯನ್ನಾಗಿ ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಆಪರೇಟಿಂಗ್ ಸಿಸ್ಟಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. A complete electronic circuit with transistors and other electronic components on a small silicon chip is called dash. ಸರಿಯಾದ ಉತ್ತರ ಆಪ್ಷನ್ ಡಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರಿತೀವಿ ಇದಕ್ಕೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ ಸಿಸ್ಟಮ್ ಆರ್ ಕಂಪ್ರೈಸ್ಡ್ ಆಫ್. ಕಂಪ್ಯೂಟರ್ ಸಿಸ್ಟಮ್ ಯಾವುದನ್ನು ಕಂಪ್ರೈಸ್ ಮಾಡಿ ಒಟ್ಟಾರೆಯಾಗಿ ಮಾಡಲಾಗಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇದು ಹಾರ್ಡ್ವೇರ್, ಸಾಫ್ಟ್ವೇರ್, ಪ್ರೊಸೀಜರ್ಸ್, ನೆಟ್ವರ್ಕ್ ಆ್ಯಂಡ್ ಪೀಪಲ್ ಇವೆಲ್ಲವನ್ನು ಕಂಪ್ರೈಸ್ ಮಾಡಿ ಕಂಪ್ಯೂಟರ್ ಆಗಿರುತ್ತೆ. ಆನ್ ಎರರ್ ಇನ್ ಕಂಪ್ಯೂಟರ್ ಪ್ರೋಗ್ರಾಮ್. ಕಂಪ್ಯೂಟರ್ ಪ್ರೋಗ್ರಾಮ್ನಲ್ಲಿ ಆಗುವಂಥ ದೋಷಕ್ಕೆ, ಎರರ್ಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಬಗ್ ಅಂತ ಕರಿತೀವಿ. ವಾಟ್ ಈಸ್ ಔಟ್ಪುಟ್? ಔಟ್ಪುಟ್ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, ವಾಟ್ ದ ಪ್ರೊಸೆಸರ್ ಗಿವ್ಸ್ ಟು ದ ಯೂಸರ್. ಪ್ರೊಸೆಸರ್ ಯೂಸರ್ಗೆ ಕೊಡುವಂತಹ ಒಂದು ವಿಷಯವಾಗಿದೆ ಔಟ್ಪುಟ್ ಅನ್ನೋದು. ಕೊನೆಯ ಪ್ರಶ್ನೆ ಇರುತ್ತಿದೆ. ಈ ಪ್ರಶ್ನೆ ನಿಮಗೆ, ದ ಪರ್ಸನ್ ಹೂ ರೈಟ್ಸ್ ಆ್ಯಂಡ್ ಟೆಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಈಸ್ ಕಾಲ್ಡ್. ಒಬ್ಬ ವ್ಯಕ್ತಿ ಕಂಪ್ಯೂಟರ್ ಪ್ರೋಗ್ರಾಮನ್ನು ಬರೆಯುವಂತಹ ಮತ್ತು ಪರೀಕ್ಷಿಸುವಂತಹ ವ್ಯಕ್ತಿಗೆ ಏನಂತೇಳಿ ಕರಿತೀವಿ? ಆಪ್ಷನ್ಸ್ ಈ ರೀತಿ ಇದೆ: ಪ್ರೋಗ್ರಾಮರ್, ಕಂಪ್ಯೂಟರ್ ಸೈಂಟಿಸ್ಟ್, ಸಾಫ್ಟ್ವೇರ್ ಇಂಜಿನಿಯರ್, ಪ್ರಾಜೆಕ್ಟ್ ಡೆವಲಪರ್, ನನ್ ಆಫ್ ದ ಎಬೋ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ
ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.